ಹಾಯ್ ಎಲ್ಲರಿಗೂ, ಇದು ಗುರುವಾರದ ಮಿನಿ ವ್ಲಾಗ್. ಆನ್ ದಿ ಡಿಮ್ಯಾಂಡ್ ನೋಟ್. ಇವತ್ತು ನಮ್ಮ ಮನೇಲಿ ಭಾನುವಾರ ಮಾಡಿದಂಥ ವಾಂಗಿಬಾತ್ ರೆಸಿಪಿನ ಇವತ್ತು ಮತ್ತೆ ಹಸ್ಬೆಂಡ್ ಕೇಳಿ ಮಾಡಿಸ್ಕೊಂಡಿದ್ರು. ಪೌಡರ್ ಇನ್ನೂ ಒಂದು ಟೈಮ್ಗೆ ಆಗೋಷ್ಟಿತ್ತು, ಹಾಗಾಗಿ ಇವತ್ತು ಕೂಡ ವಾಂಗಿಬಾತ್ ಮಾಡಿ ಕಾಯಿ ಚಟ್ನಿ ಮಾಡಿದ್ದು ಅದು ಕಾಂಬಿನೇಷನ್ ಆಗಿ ಇವತ್ತು ಕೂಡ ಹಬ್ಬಿ ಇಷ್ಟಪಟ್ಟು ತಿಂದರು. ಅದಾಗಿದ ತಕ್ಷಣ ಮಕ್ಕಳಿಗೆ ಇವತ್ತು ತಲೆಗೆ ಎಣ್ಣೆ ಹಾಕ್ತಾಯಿನಿ, ನೀನು ನೆಕ್ಸ್ಟ್ ಡೇ ಸ್ನಾನ ಮಾಡಿಸ್ಬೇಕಲ್ಲ, ಹಾಗಾಗಿ ಅವ್ರ ಅಪ್ಪಂಗಂತೂ ಒಂಚೂರು ಇಷ್ಟ ಆಗೋಲ್ಲ ಮಕ್ಳಿಗೆ ತಲೆಗೆ ಎಣ್ಣೆ ಇಕ್ಬಿಟ್ಟು ಸ್ಕೂಲಿಗೆ ಕಳಿಸ್ತೀನಿ ಅಂತ ಯಾವಾಗೂ ಬೈತಾರೆ. ಬಟ್ ನಾನು ಒನ್ ಡೇ ತಾನೇ ಏನೂ ಆಗೋಲ್ಲ ಅಂದ್ಬಿಟ್ಟು ಕಳಿಸ್ತೀನಿ. ಆಮೇಲೆ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಮನೆಗೆ ಬಂದು ನನ್ನ ರಿಲೇಟಿವ್ ಒಬ್ಬರು ಕೊಟ್ಟಿದ್ರು, ಕವನ ಅಂತ. ಅವರು ಎಣ್ಣೆ ಕೊಟ್ಟಿದ್ರು, ಈ ಆಯಿಲ್ ಟ್ರೈ ಮಾಡಿ ನಿಮ್ಗೆ ಏರ್ ಫಾಲ್ ಕಡಿಮೆ ಆಗ್ಬೋದು ಅಂದ್ಬಿಟ್ಟು. ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಸೆಕೆಂಡ್ ಟೈಮ್ ಇಟ್ಕೊತಾ ಇರೋದು. ಇನ್ನೂ ನನಗೇನು ರಿಸಲ್ಟ್ ಗೊತ್ತಾಗ್ತಾಯಿಲ್ಲ, ನೋಡೋಣ ಅಂದ್ಬಿಟ್ಟು ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿ ಕೊಕೊನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಬೇಕು ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಅವ್ರಿಗೆ ಥ್ಯಾಂಕ್ ಯು ಅಂತ ಈ ವಿಡಿಯೋ ಮೂಲಕನೂ ಹೇಳ್ತಾ ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ. ಇನ್ನು ತಲೆಗೆ ಎಣ್ಣೆ ಇಟ್ಕೊಂಡು ಒಂದು ಮುಖ ಎಲ್ಲ ಒಂಥರ ಆಯಿಲಿ ಆಗ್ತಾ ಇರುತ್ತೆ. ಹಾಗಾಗಿ ಮಗುಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡೋಣ ಅಂದ್ಬಿಟ್ಟು ಮಖನ ಕೊಟ್ಟಿದ್ದೆ. ಅದಾಗಿದ ತಕ್ಷಣ ಅವರು ಪುನರ್ವಿಯವ್ರು ಮಿಸ್ ಫೋನ್ ಮಾಡಿದ್ರು. ಅವಳನ್ನ ಕರ್ಕೊಂಬರೋಣ ಅಂತ ಹೊರಟ್ವಿ. ಅವಳನ್ನ ಕರ್ಕೊಂಬಂದು ಇವತ್ತು ಅಡುಗೆ ಮಾಡೋದು ಏನಿರಲಿಲ್ಲ, ಹಿಂದಿನ ದಿವಸ ಸಾಂಬಾರ್ಗೆ ರೈಸ್ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಬರ್ತಾ ರೋಡಲ್ಲಿ ಒಬ್ಬರು ಇದೇನೋ ಚಕೋ ತಗೊಂಡ್ಕೊಟ್ರ. ಬಂದಮೇಲೆ ಅದು ಸ್ವಲ್ಪ ಉಳಿರುತ್ತಲ್ಲ, ನನ್ನ ಮಕ್ಕಳಿಬ್ರು ಮುಖ ಎಲ್ಲ ಒಂಥರ ಕಿವುಚ್ತಾಯಿದ್ರು. ಅದಾಗಿದ ತಕ್ಷಣ ಮಧ್ಯಾಹ್ನ ಎಲ್ಲ ಅಭಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಕಾಳು ಸುಳಿಯೋಣ ಅಂತ ಕೂತ್ಕೊಂಡೆ. ಕಾಳು ಸುಳಿಯೋ ಅಷ್ಟರಲ್ಲಿ ಮಕ್ಕಳು ಮಲ್ಕೊಂಬಿಟ್ರು. ಅದಾದಮೇಲೆ ಅವ್ರು ಎದ್ದಿದ ತಕ್ಷಣ ದೋಸೆ ಹಾಕಿ ದೋಸೆ ತಿನ್ಕೊಂಡು ತುಪ್ಪ ಉಪ್ಪಿನಕಾಯಿ ಜೊತೆ ನಾಯಿಗಳಿಗೆಲ್ಲ ಊಟ ಹಾಕ್ಬಿಟ್ಟು ಮತ್ತೆ ಒಳಗಡೆ ಬಂದ್ವಿ. ಅವರಪ್ಪ ಬಂದಮೇಲೆ ಅವರಪ್ಪಂಗೆ ಅನ್ನ ಸಾಂಬಾರು ಇಟ್ಕೊಟ್ಟು ಮಲ್ಕೊಳ್ಳೋ ತನಕ ಅವರಪ್ಪ ಜೊತೆನೇ ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಮಲ್ಕೋತೀವಿ. ಇದಾಗಿತ್ತು ನನ್ನ ಮಿನಿ